ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಚಳುವಳಿ ಕೇಂದ್ರ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭಕ್ಕೆ ಖ್ಯಾತ ಸಿನಿಮಾ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಡಿಕೆರೆ ಗೋಪಾಲ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಇಂದ್ರಜಿತ್ ಲಂಕೇಶ್ ಅವರು, ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಿದ ನನಗೆ ಮಸಿ ಪಡೆಯುವುದಾಗಿ ಕೆಲವರು ಹೇಳಿದ್ರು. ಆ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ಎಂದರು. ಇನ್ನು ಮತ್ತೆ ಡ್ರಗ್ಸ್ ವಿಚಾರ ಪ್ರಸ್ತಾಪಿಸಿದ ಇಂದ್ರಜಿತ್ ಲಂಕೇಶ್ ಅವರು, ಡ್ರಗ್ಸ್ ದಂಧೆಯಲ್ಲಿ ಸೆಲೆಬ್ರಿಟಿಗಳನ್ನ ಹಿಡಿದಿದ್ದು ಪ್ರಮುಖವಲ್ಲ. ಯುವ ಸಮುದಾಯ ತಪ್ಪು ದಾರಿಗೆ ಹೋಗಬಾರದು ಎಂಬ ಕಾರಣಕ್ಕೆ ಡ್ರಗ್ಸ್ ವಿರುದ್ಧ ಹೋರಾಟ ಆರಂಭಿಸಿದೆ. ನನ್ನ ಹೋರಾಟಕ್ಕೆ ಜಯ ಲಭ್ಯವಾಗಿದೆ ಅಂತ ಖುಷಿ ಪಟ್ಟರು. ಕೊನೆಯಾಗಿ ಹೋರಾಟವನ್ನು ಮುಂದುವರಿಸಬೇಕು. ನಾವು ಇಲ್ಲಾಂದ್ರೆ ಕನ್ನಡ ಉಳಿಯೋದು ತುಂಬಾ ಕಷ್ಟ. ಸಾಮಾನ್ಯರ ಭಾಷೆ ಕನ್ನಡ ಅಲ್ಲಿ ಬೆಳೆಸಬೇಕು. ಯಾಕೆಂತಂದ್ರೆ ಒಂದು ಕೊನೆಯಲ್ಲಿ ಹೇಳ್ತೀನಿ, ನಮ್ಮ ತಂದೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಬೇಕು ಅಂತ ತುಂಬಾ ಆಸೆ ಇದೆ. ನಮ್ಮ ತಾಯಿಗೆ ಇಲ್ಲ ಇಂಗ್ಲಿಷ್ ಮೀಡಿಯಂ. ಯಾಕಂದ್ರೆ ನಮ್ಮ ತಾಯಿ ಸಾಮಾನ್ಯ ಒಂದು ಕುಟುಂಬದಿಂದ ಬಂದು ಅವರಿಗೆ ಮಕ್ಕಳು ಇಂಗ್ಲಿಷಲ್ಲಿ ಓದಬೇಕು. ಇಂಗ್ಲಿಷಲ್ಲಿ ಓದಿದ್ರೆ ಮುಂದೆ ಎಲ್ಲ ಬೆಳೀಬಹುದು, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಬಹುದು ಅಂತ. ಗಂಡ ಹೆಂಡತಿಯ ಜಗದಲ್ಲಿ ಕೂಸು ಬರವಾಯಿತು. ನನಗೆ ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರು. ಅದು ನಮ್ಮ ತಂದೆ ನನಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಡಿಸಿದ್ರು. ಅದು ಯಾವ ಕಾಲೇಜ್ ಸೇರಿಸಿದ್ರು? ಸೆಂಟ್ ಜೋಸೆಫ್ಸ್ ಅಂತ ಒಂದು ಕಾನ್ವೆಂಟ್ ಕಾಲೇಜ್ ಸೇರಿಸಿದ್ರು. ಅಲ್ಲಿ ಕನ್ನಡನ ಒಂಥರ ಇಂಗ್ಲಿಷ್ ತರ ಮಾಡ್ತಾರೆ, ಕಂಗ್ಲೀಷ್. ಆ ಹೋರಾಟದ ಮಧ್ಯೆ ನಾನು ಕನ್ನಡ ನಮ್ಮ ತಂದೆಯವರ ಲೇಖನ ಮೂಲಕ ನಾನು ಕನ್ನಡನ ಕಲಿತಿದ್ದು. ಸೊ ಈ ಕಾರಣದಿಂದ ಕೊನೆಯದಾಗಿ ನಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ, ನಾನು ಒಂದು ಭಾಗಿಯಾಗ್ತೀನಿ. ಎಲ್ಲೇ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಅವರು, ಬೆಳಗಾವಿಯಲ್ಲಿ ಕಿಡಿಗೇಡಿಗಳು ನಡೆಸಿರುವಂತಹ ದುಷ್ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸಿದ್ರು. ಬೆಳಗಾವಿಯಲ್ಲಿ ಇಷ್ಟೊಂದು ಪುಂಡಾಟಿಕೆ ನಡೀತಾ ಇದ್ರು, ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಗೃಹ ಇಲಾಖೆಗೆ ಏನಾಗಿದೆ ಅಂತ ಪ್ರಶ್ನಿಸಿದ್ರು. ಇನ್ನು ಗುಪ್ತಚರ ಇಲಾಖೆಯ ವೈಫಲ್ಯವು ಬೆಳಗಾವಿಯಲ್ಲಿ ಅಹಿತಕರ ಘಟನೆಗೆ ಕಾರಣವಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ. ಕರ್ನಾಟಕದ ಗಡಿಭಾಗದಲ್ಲಿರುವ ಹೊಗೆನಕಲ್ ವಿಚಾರದಲ್ಲೂ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಹೊಗೆನಕಲ್ ಯಾರಿಗೆ ಸೇರಬೇಕೆಂಬ ಜಿಜ್ಞಾಸೆ ಮುಂದುವರೆದಿದೆ. ಹೊಗೆನಕಲ್ ಬಳಿ ಸರ್ವೆ ಕಾರ್ಯ ನಡೆಸುವ ಮೂಲಕ ಒಂದು ಸ್ಪಷ್ಟ ನಿಲುವನ್ನ ತಳೆಯಬೇಕಿದೆ ಅಂತ ಆಗ್ರಹಿಸಿದ್ರು. ಅವರು ವ್ಯವಹಾರ ಮಾಡ್ಕೊಂಡಿದ್ದಾರೆ. ಮೂಲಕದಲ್ಲಿ ಪರವಾಗಿ ಆಗ್ತಾ ಇದೆ. ಗೃಹ ಇಲಾಖೆ, ಸರ್ಕಾರ, ಕೇಂದ್ರ ಸರ್ಕಾರ ಎದುರಾಗಿ ಏನು ತಗೊಂಡು ಕೊಡ್ತಿಲ್ಲ ಅಂದ್ರೆ ಈ ಎಲ್ಲಿ ಕುಟುಂಬದಲ್ಲಿ ಯಾರು ಹೇಳೋದು ಬರುವುದಿಲ್ಲ. ಹಾಗಾಗಿ ನಾವು ಆ ಮೂಲಕರಾಗಿ ನಾವು ದೇವ ಬೇಡ, ನಾವು ಮಾನವರಾಗಿ ನಾವು ತೋರಿಸೋಣ. ನಾವು ಸಜ್ಜನರಾಗಿ ಕರ್ನಾಟಕದವರು ಜನ ಸಜ್ಜನರು ಅಂತ ಎಲ್ಲರಿಗೂ ಗೊತ್ತು. ಸಜ್ಜನರಾಗಿ ಇರೋಣ, ನಾವು ಅಯೋಗ್ಯರಾಗಿ ವರ್ತನೆ ಮಾಡೋದು ಬೇಡ. ಹಾಗೆ ನಾವು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಬಂದಿದ್ದೇವೆ. ನಾವು ಇಲ್ಲಿ ಪ್ರತಿಭಟನೆ ಮಾಡೋಣ. ಪ್ರತಿಭಟನೆ ಅಂತಂದ್ರೆ ನಾವು ಖಾಲಿ ಕಲ್ಲು ಹೊಡೆಯೋದಲ್ಲ, ನಮ್ಮ ಜೊತೆಲಿ ಬದುಕ್ತಾ ಇರ್ತಕ್ಕಂಥ ಮರಾಠಿಗಳನ್ನು ಹೊಡೆಯೋದಲ್ಲ. ಅದೆಲ್ಲ ಕನ್ನಡ ಮತ್ತು ಆರ್ಥಿಕ ಇದ್ದಾರೆ. ಬೆಳಗಾವಿ ಮತ್ತೆ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಹೊಗೆನಕಲ್ ನಮ್ಮದು ಇಂದ್ರಜಿತ್ ಅವರು ಒಂದು ಮಾತು ಹೇಳ್ತಿದ್ದೀವಿ. ಅಲ್ಲಿ ನಾವು ವಿಚಾರಕ್ಕೆ ಹೋಗ್ತಾ ಇದ್ವಿ. ನಮ್ದು ನಾವು ನಾಲ್ಕನೇ ಕೊಟ್ಬಿಟ್ಟು ಅಲ್ಲಿ ನಮ್ಮ ಜನಕ್ಕೆ ನಾಲ್ಕನೇ ಕೊಟ್ಟು ನಮ್ಗೆ ಆಕೆ ಇದೆಯಾ ಗೋವಿನ ರೀತಿಯಲ್ಲಿ ಕರುಣಾನಿಧಿಯವರು ಒಂದು ಅಲ್ಲಿ ರೈತರನ್ನ ಕಾಲೇ ಮೊಳಕೆ ಕುಂಕೆ ಎಲ್ಲ ತಗೊಂಡ್ಕೊಂಡ್ಬಿಟ್ಟು ನಾವು 20 ಕಿಲೋಮೀಟರ್ ನೀರು ಹೊತ್ಕೊಂಡು ಕುಡಿಯೋದಕ್ಕೆ ಒಂದು ನೀರಿಗೆ ಒಂದು ದಿವಸ ಒಂದು ನೀರಿಗೆ ಬಕೆಟ್ ಒಂದು ದಿವಸ ಸ್ಥಳ ಕರೀತಾ ಇದ್ದೇವೆ. ಕರ್ನಾಟಕದಿಂದ ನೀರು ಹೊತ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಹೊಗೆ ಕೆಲವು ಸಣ್ಣ ಕಟ್ಟೆ ಕಟ್ಕೊಳ್ತೇವೆ, ಕುಡಿಯಕ್ಕೆ ಒಂದು ನೀರು ಮಾಡ್ಕೊಳ್ತೇವೆ ಅಂತ ಹೇಳಿದ್ವಿ. ನಾನು ಅವರಲ್ಲಿ ವಿಧಾನಸಭೆ
ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ವಿರುದ್ಧ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿಮಾನಿಗಳಿಂದ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮೈಸೂರಿನ ಎಂಜಿ ರಸ್ತೆಯ ಹಳೆ ಜೆಎಸ್ಎಸ್ ಆಸ್ಪತ್ರೆಯ ಸನಿಹದಲ್ಲಿ ನಗರ ಪಾಲಿಕೆ ಸದಸ್ಯ ಲೋಕೇಶ್ ಪಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದಂತಹ ದರ್ಶನ್ ಅಭಿಮಾನಿಗಳು ಈ ಹಿಂದೆ ನಟ ದರ್ಶನ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಇಂದ್ರಜಿತ್ ಲಂಕೇಶ್ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂದ್ರಜಿತ್ ಲಂಕೇಶ್ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಅಭಿಮಾನಿಗಳು ದರ್ಶನ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ವಿಚಾರಕ್ಕೆ ಇಂದ್ರಜಿತ್ ಲಂಕೇಶ್ ಕೂಡಲೇ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದ್ರು. ಇಲ್ಲದಿದ್ದರೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸುವ ಇಂದ್ರಜಿತ್ ಲಂಕೇಶ್ಗೆ ಮಸಿ ಬಳಿಯುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಬೆಳಗಾವಿಯಲ್ಲಿ ಕನ್ನಡಪರ ಹೋರಾಟ ವಿಚಾರದಲ್ಲಿ ಸಿನಿಮಾ ನಟರು ಕೇವಲ ಟ್ವೀಟ್ ಮಾಡಿ ಸುಮ್ಮನಾಗಬಾರದು ಅಂತ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿನಿಮಾದವರು ಬೆಳಗಾವಿಗೆ ಹೋಗಿ ಕನ್ನಡಪರ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಸಿನಿಮಾ ರಂಗದಲ್ಲಿ ನಾಯಕತ್ವದ ಕೊರತೆ ಇದೆ. ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್ ನಂತರ ನಾಯಕತ್ವ ಇಲ್ಲದಂತಾಗಿದೆ. ಕನ್ನಡ ಹೋರಾಟಕ್ಕೆ ಬನ್ನಿ ಅಂತ ಕರೆಯಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಸಿನಿಮಾ ರಂಗಕ್ಕೆ ಉತ್ತಮ ನಾಯಕತ್ವದ ಅವಶ್ಯಕತೆ ಇದೆ. ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ನಾಯಕತ್ವ ವಹಿಸಿಕೊಳ್ಬೇಕು. ಅವರ ನಾಯಕತ್ವದಲ್ಲಿ ಎಲ್ಲರೂ ಹೋರಾಟಕ್ಕೆ ಬೆಂಬಲ ನೀಡಬೇಕು. ನಾನು ಟ್ವಿಟರ್ ಹೋರಾಟದ ವಿರೋಧಿ. ನಾನು ಬೆಳಗಾವಿಗೆ ಹೋಗ್ತೇನೆ. ಹಿಂದೆ ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆತಂದಿದ್ದು ನಮ್ಮ ತಂದೆ ಲಂಕೇಶ್. ಡಾಕ್ಟರ್ ರಾಜ್ಕುಮಾರ್ ಅನುಮತಿ ಇಲ್ಲದೆ ಗೋಕಾಕ್ ಹೋರಾಟಕ್ಕೆ ರಾಜ್ ಅಂತ ಲೇಖನವನ್ನು ಬರೆದಿದ್ರು. ನಂತರ ಡಾಕ್ಟರ್ ರಾಜ್ ಹೋರಾಟಕ್ಕೆ ಬಂದಿದ್ರು ಎಂದರು. ನಮ್ಮ ಕನ್ನಡದ ಒಂದು ಧ್ವಜವನ್ನು ಸುಟ್ಟಿರೋದು ಅದು ಖಂಡನೀಯ ವಿಷಯ. ಖಂಡಿಸ್ತೀನಿ ಮತ್ತು ಪ್ರತಿಯೊಬ್ಬ ನಟರು ಅಷ್ಟೇ ಇದಕ್ಕೆ ಭಾಗವಹಿಸಿ ಖಂಡಿಸಬೇಕು ಮತ್ತು ನಮ್ಮ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ. ಖಂಡಿತವಾಗ್ಲೂ ಒಳ್ಳೆಯ ಪ್ರಶ್ನೆ ಮತ್ತು ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗಿದೆ. ಇವತ್ತು ಒಂದು ಕನ್ನಡದ ಪರ ಆಗಲಿ, ಕನ್ನಡವನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು. ಟ್ವೀಟ್ ಹೋರಾಟ, ಟ್ವೀಟ್ ಆಕ್ಟಿವಿಸಮ್ ವಿರುದ್ಧ ನಾನು ಯಾವತ್ತೂ ಇತ್ತೀಚೆಗಷ್ಟೇ ಒಂದು ನಟಿನೂ ಅಷ್ಟೇ ಬರೀ ಟ್ವೀಟ್ ಮೂಲಕ ಹೋರಾಟ ಮಾಡ್ತಾ ಇದ್ರು. ಅದನ್ನು ನಾವು ಖಂಡನೆ ಮಾಡಿದ್ದೀವಿ. ನಾನು ನನ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ಲ, ನಮ್ಮ ಪತ್ರಿಕೆಯ ಒಂದು ಸಾಮಾಜಿಕ ಜಾಲತಾಣದಿಲ್ಲ, ಅದನ್ನು ಅಲ್ಲಿ ನಾನು ಖಂಡನೆ ಮಾಡಿದ್ದೀನಿ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಬರೀ ಟ್ವೀಟ್ ಮೂಲಕ ಹೋರಾಟ ಮಾಡೋದನ್ನು ನಾನು ನಂಬೋದಿಲ್ಲ. ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಮತ್ತು ಕನ್ನಡ ಪರ ನಿಲ್ಲಬೇಕಾಗುತ್ತೆ. ನಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು, ಅವ್ರಿಗೆಲ್ಲ ಬೆಂಬಲ ನೀಡಬೇಕು. ಮತ್ತು ಪ್ರತಿಯೊಬ್ಬ ನಟರು, ನಟಿಯರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ನಾನು ಕೇಳ್ಕೊಳ್ಳೋದು, ಬಂದು ಭಾಗವಹಿಸಿ ಹೋರಾಟ ಮಾಡಿ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಕಾರ್ಯಕ್ರಮದಲ್ಲಿರ್ಬೋದು, ಬೀದಿಲಿರ್ಬೋದು, ಹೋರಾಟದಲ್ಲಿರ್ಬೋದು ಮತ್ತು ಕನ್ನಡದ ಪರ ಹೋರಾಟಗಾರರ ಜೊತೆ ಅವರಿಗೆ ಸ್ಪಂದಿಸಿ ಅವ್ರಿಗೆ ಬೆಂಬಲ ನೀಡಿ ಹೋರಾಟವನ್ನು ಮಾಡಿ ಅಂತ ಕೇಳ್ಕೊತೀನಿ. ಡಾಕ್ಟರ್ ರಾಜ್ ನಂತರ ಆಮೇಲೆ ಅಂಬರೀಶ್ ಸರ್ ನಂತರ ಒಂದು ನಾಯಕತ್ವದ ಕೊರತೆ ಇದೆ. ಇವತ್ತು ಯಾರೇ ಒಂದು ನಾಯಕತ್ವ ಅವರು ಮುಂದೆ ಬಂದರೆ, ಇವತ್ತು ಶಿವರಾಜ್ ಕುಮಾರ್ ಅವರು ಮುಂದೆ ಬಂದಿದ್ದಾರೆ, ಅವರ ಒಂದು ನಾಯಕತ್ವದಲ್ಲೇ ಮುಂದೆ ಹೋಗೋಣ. ಯಾಕಂದ್ರೆ ನಾಯಕತ್ವ ಇಲ್ಲ ಅಂದ್ರೆ ಒಂದು ಇಡೀ ಭಾರತ ತಂಡ ಇವತ್ತು ನಾಯಕ ಇಲ್ಲ ಅಂದ್ರೆ ಇವತ್ತು ಈ ಒಂದು ನಮ್ಮ ಕನ್ನಡದ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದ್ದು ಬರೋಬ್ಬರಿ 100 ಕೋಟಿ ರೂಪಾಯಿ ಮೌಲ್ಯದ 47 ನಿವೇಶನಗಳನ್ನು ವಶಪಡಿಸಿಕೊಂಡಿದೆ. ಈ ಕುರಿತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಪಿ. ರಾಜೀವ್ ಸಿರಿ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಮತ್ತು 36, 40, 60 ನಿವೇಶನಗಳು ಬರ್ತವೆ. ಅದ್ರ ಮೌಲ್ಯ ತುಂಬ ಮಾರ್ಕೆಟ್ನಲ್ಲಿ ಹೋಗುತ್ತಿದೆ. ಇತ್ತೀಚೆಗೆ ನಾವು 1991 ಅದ್ರ ಹಿಂದೆ ಎಲ್ಲ ಅಕ್ವಿಷನ್ ಮಾಡಿ 16-2 ಮಾಡಿ ಕೋರ್ಟ್ಗೆ ಯಾವ್ಯಾವ ಹಣವನ್ನು ಡೆಪಾಸಿಟ್ ಮಾಡಿದ್ವೋ ಆ ಪ್ರಕರಣಗಳಲ್ಲೂ ಕೇಸ್ಗಳನ್ನ ಹೋರಾಟ ಮಾಡಿ ಭೂ ಮಾಲೀಕರುಗಳು ಹೋರಾಟಗಳು ಮಾಡ್ತಿದ್ರು. ಸುಪ್ರೀಂ ಕೋರ್ಟ್ ಅದನ್ನು ಕ್ಲಿಯರ್ ಮಾಡಿದೆ. ಈಗ ಯಾವುದು 16-2 ಆಗಿ ಹಣವನ್ನು ಕೋರ್ಟ್ಗೆ ಪೇಮೆಂಟ್ ಆಗಿದೆಯೋ ಅವೆಲ್ಲವೂ ಕೂಡ ಪ್ರಾಧಿಕಾರದ ವಶಕ್ಕೆ ಬರಬೇಕು ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಮಾಡಿದೆ. ಈಗ ಅದ್ರ ಮೇಲೆ ಜಡ್ಜ್ಮೆಂಟ್ಗಳು ಕ್ಲಿಯರ್ ಆಗಿ ಬರ್ತಾ ಇವೆ.
ಆ ಥರದ್ದು ಇನ್ನೂ ಒಂದಷ್ಟು ಕೇಸ್ಗಳಿವೆ, ಅವೆಲ್ಲವನ್ನು ಕ್ಲಿಯರ್ ಮಾಡ್ಕೊತೀವಿ. ಅದೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಪ್ರಾಧಿಕಾರದ ವಶಕ್ಕೆ ಪಡೆದು ಅದರಲ್ಲಿ ನಿವೇಶನ ಮಾಡೋದು ಇಲ್ಲ ಗುಂಪು ವಸತಿ ಯೋಜನೆಗಳು ಮಾಡೋದು ಅಂತ ಯೋಜನೆಗಳನ್ನ ಕೈಗೆತ್ತುದಲ್ಲಿ ನಮ್ಮ ಹೆಜ್ಜೆಗಳನ್ನ ಹಾಕ್ತಿದ್ದೀವಿ. ಆ ಥರದ್ದು ಇನ್ನೂ 2-3 ಪ್ರಕರಣಗಳನ್ನು ನಾವು ಹತ್ತಿರದಲ್ಲಿ ಕೈ ಹಾಕಿದ್ವಿ. ಅದು ನಿರಂತರ ಪ್ರಕ್ರಿಯೆಯಾಗಿ ಮುಂದುವರಿಯುತ್ತೆ. ಇಟ್ ಈಸ್ ನಾಟ್ ವ್ಯಾಲ್ಯೂ ಕನೆಕ್ಟೆಡ್, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೂಡಾ. ಅಕ್ವಿಷನ್ ಕಂಪ್ಲೀಟ್ ಆಗಿದ್ರು ಕೂಡ ಫಾರ್ ವೇರಿಯಸ್ ರೀಸನ್ಸ್ ಅದು ಡಿಸ್ಪ್ಯೂಟ್ಗಳ ರೈಸ್ ಆಗಿದ್ವು. ಆ ಡಿಸ್ಪ್ಯೂಟ್ಗಳು ಕ್ಲಿಯರ್ ಆದದ್ದನ್ನೆಲ್ಲ ವಶಕ್ಕೆ ಪಡೆಯುವಂಥ ಕೆಲಸಗಳು ನಿರಂತರವಾಗಿ ಮಾಡೋರಿದ್ದೀವಿ. ಇವತ್ತು ವಶಪಡಿಸಿದ ಮೌಲ್ಯ ಅಂದಾಜು ಎಷ್ಟು? ಮಾರ್ಕೆಟ್ನಲ್ಲಿ ನಾವು ಆಕ್ಷನ್ನಲ್ಲಿ ನಿಯರ್ ಬೈ ಆಗಿರ್ತಕ್ಕಂಥದ್ದು ಇವನ್ನೆಲ್ಲ ಗಮನಿಸಿ 100 ಕೋಟಿ ಆಗುತ್ತೆ ಅನ್ನೋಂಥ ವಿಚಾರ ಇಟ್ಕೊಂಡಿದ್ದೀವಿ. ಅದು ಹೇಗೆ ಅದನ್ನು ತೊಗೊಂಡು ಹೋಗ್ತೀವಿ ಅನ್ನೋಂಥ ವಿಚಾರ ಇರುತ್ತೆ. ಕನಿಷ್ಠ ಅಷ್ಟು ವ್ಯಾಲ್ಯೂಗೆ ಹತ್ತತ್ರಕ್ಕಂತೂ ಬರುತ್ತಿದೆ. ಹರಿದ್ವಾರದ ಸಾಧುವೊಬ್ಬರು ಸೈಕಲ್ನಲ್ಲಿ ತೀರ್ಥಯಾತ್ರೆಯನ್ನ ಕೈಗೊಂಡಿದ್ದಾರೆ. ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಸೈಕಲ್ನಲ್ಲಿ ತೆರಳಿ ಭೇಟಿ ನೀಡಿ ಯಾತ್ರೆಯಲ್ಲಿ ಮುಳುಗಿದ್ದಾರೆ. ಸುಮಾರು 35 ವರ್ಷ ವಯಸ್ಸಿನ ಕಮಲ್ಪುರಿ ಎಂಬ ಸಾಧುವೆ ಸೈಕಲ್ನಲ್ಲಿ ಯಾತ್ರೆಯನ್ನ ಕೈಗೊಂಡಿರುವವರು. ತಮ್ಮ ಯಾತ್ರೆ ವೇಳೆ ಮೈಸೂರಿಗೆ ಭೇಟಿ ಕೊಟ್ಟಿರುವ ಕಮಲ್ ಪಂತ್ ಮೈಸೂರಿನ ದೊಡ್ಡಗರಿಯಾರದ ಬಳಿ ಗಮನ ಸೆಳೆದ್ರು. ಸರ್ವಸಂಗ ಪರಿತ್ಯಾಗಿಯಾಗಿರುವಂತಹ ಕಮಲ್ಪುರಿ ಹರಿದ್ವಾರದಿಂದ ಯಾತ್ರೆಯನ್ನ ಕೈಗೊಂಡು ಹಲವಾರು ತಿಂಗಳುಗಳೇ ಕಳೆದು ಹೋಗಿವೆ. ಈಗಾಗಲೇ ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿರುವ ಕಮಲ್ ಪಂತ್ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ವೇಳೆ ಕ್ಯಾಮೆರಾ ಕಣ್ಣಿಗೆ ಬಿದ್ರು. ಕಮಲ್ ಯಾವುದೇ ಪ್ರಚಾರವನ್ನ ಬಯಸದೆ ಮೌನಕ್ಕೆ ಶರಣಾದ್ರು. ಸೈಕಲ್ನಲ್ಲಿ ಯಾತ್ರೆಯನ್ನ ಕೈಗೊಂಡು ದೇಶ ಪರ್ಯಟನೆ ಮಾಡ್ತಿರೋ ಬಗ್ಗೆ ಮಾತನಾಡಿದಾಗ ಕಮಲ್ ಪಂತ್ ಸಂಕೋಚದಿಂದಲೇ ಪ್ರತಿಕ್ರಿಯಿಸಿದ್ರು. ಯಾತ್ರೆ ಮಾಡುವುದೇ ನನ್ನ ಗುರಿ ಹೊರತು ಇನ್ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳೋ ಮೂಲಕ ಸಾಧು ಕಮಲ್ ಪಂತ್ ಸೈಕಲ್ನಲ್ಲಿ ತೆರಳ್ತಾ ಇರೋ ಬಗ್ಗೆ ಖುಷಿಪಟ್ರು. ಪ್ರತಿದಿನ ಮೈ ಮೇಲೆ ವಿಭೂತಿ ಹಚ್ಚಿಕೊಂಡು ರುದ್ರಾಕ್ಷಿ ಮಾಲೆಗಳನ್ನ ಧರಿಸಿ ಸೈಕಲ್ ಏರುವ ಕಮಲ್ ಪಂತ್ 25ರಿಂದ 30 ಕಿಲೋಮೀಟರ್ ಚಲಿಸುತ್ತಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗೋಪಿನಾಥ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಗ್ರಾಮಸ್ಥರಿಂದ ಸಮಸ್ಯೆಗಳ ಬಗ್ಗೆ ಮನವಿಯನ್ನ ಆಲಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಮೂಲ ಸೌಕರ್ಯ ಹಾಗೂ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಒದಗಿಸಲು ಜಿಲ್ಲಾಡಳಿತ ಹೆಚ್ಚಿನ ಒತ್ತನ್ನ ನೀಡಿದೆ. ಹಾಗಾಗಿ ಸಭೆಯಲ್ಲಿ ಸಲ್ಲಿಕೆ ಆಗಿರುವಂತಹ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಶಾಲೆ, ಆಸ್ಪತ್ರೆ, ಹಾಸ್ಟೆಲ್ ತೆರೆಯುವ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅನುಮೋದನೆ ದೊರೆತ ಬಳಿಕ ಮುಂದಿನ ಕ್ರಮ ಅನುಸರಿಸಲಾಗುತ್ತೆ ಎಂದರು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನೀವೇ ಕೂಡ ಇವತ್ತಿನ ಸಂದರ್ಭದಲ್ಲಿ ಬೇಡ, ಇವತ್ತು ನಿಮಗೆ ಗಮನಕ್ಕೆ ಸಾಕಷ್ಟು ವಿಷಯ ಬರಬಹುದು. ಯಾಕಂದ್ರೆ ನಾವೇ ಒಬ್ರು ಬಂದ್ರೆ ಯಾವತ್ತೂ ಅಷ್ಟು ವಿಷಯ ನಮ್ಮ ಗಮನಕ್ಕೆ ಬರಲ್ಲ. ಸೊ ಬರುವ ದಿನಗಳಲ್ಲಿ ದಯವಿಟ್ಟು ವಿಶೇಷವಾಗಿ ದೂರ ಆಗಿರುವ ಗ್ರಾಮಗಳಲ್ಲಿ ವಿಶೇಷ ಗಮನ ಹರಿಸಿ ನಿಮ್ಮ ಇಲಾಖೆಯಿಂದ ನೀವು ಯಾವ ತರ ಇಂಪ್ರೂವ್ಮೆಂಟ್ ಮಾಡಬಹುದು. ಮತ್ತೆ ನಮ್ಮ ಇಲಾಖೆಯಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಇರಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರಲಿ, ಎಲ್ಲರೂ ಇರಲಿ ಆದಷ್ಟು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಅವರಿಗೆ ಮೋಟಿವೇಟ್ ಮಾಡಿ ಯಾವ ರೀತಿ ಅವರು ಜನರಿಗೆ ಸಹಕಾರ ಮಾಡಿ ಜೊತೆಯಲ್ಲಿ ಕೆಲಸ ಮಾಡಿ ನಮ್ಮ ಸೌಲಭ್ಯ ರೀಚ್ ಆಗಲಿ ಕೆಲಸ ಮಾಡಬಹುದು ಅಂತ ದಯವಿಟ್ಟು ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ಅವರು ಬೇರೆ ಬೇರೆ ಮಾತು ಹೇಳ್ತಾರೆ. ಸೊ ಅದು ಒಂದು ಇದು ಬಂದು ಪ್ರೌಢಶಾಲೆಯ ರಶ್ಮಿನಾಥ ಗ್ರಾಮದ ಪ್ರೌಢಶಾಲೆಯಲ್ಲಿ ಸುಮಾರು 80 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಇವರು ಪ್ರತಿದಿನ ಶಾಲೆಗೆ ಹೋಗಬೇಕಾದರೆ 2 ಮಧ್ಯಗಳನ್ನು ದಾಟಿ ಒಂದು ದಿವಸ ಬರ್ತಾರೆ. ಬಟ್ ಉಪವಾಸ ವಯೋಸಹಜ ಕಾರಣಗಳಿಂದ ಇತ್ತೀಚೆಗೆ ನಿಧನರಾದ ಹಿರಿಯ ರಾಜಕೀಯ ಮುತ್ಸದ್ದಿ RL ಜಾಲಪ್ಪನವರಿಗೆ ಮೈಸೂರಿನಲ್ಲಿ ನುಡಿನಮನವನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವತಿಯಿಂದ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು RL ಜಾಲಪ್ಪನವರ ಸಾಧನೆಗಳನ್ನ ಸ್ಮರಿಸಿದರು. ಸರಿ.
ನಿನ್ನೆ ಗೋಪಿನಾಥಂನಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ತಾಲೂಕು ಆಹಾರ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಚಂದ್ರು ನಾಯ್ಕ್ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹನೂರು ತಾಲೂಕು ಆಹಾರ ನಿರೀಕ್ಷಕರಾದಂತಹ ಚಂದ್ರು ನಾಯ್ಕ್ ರವರು ಹಲವು ವರ್ಷಗಳ ಕಾಲ ಹನೂರು ಶೈಕ್ಷಣಿಕ ವಲಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಂತರ ಆಹಾರ ಇಲಾಖೆಗೆ ಆಯ್ಕೆಯಾಗಿ ಹನೂರು ತಾಲೂಕು ನಿರೀಕ್ಷಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ನಿನ್ನೆ ಕರ್ತವ್ಯವನ್ನ ಮುಗಿಸಿ ಮನೆಗೆ ಹಿಂದಿರುಗಿದ್ದ ಇವರಿಗೆ ದುರಾದೃಷ್ಟವಶಾತ್ ಎದೆನೋವು ಕಾಣಿಸಿಕೊಂಡಿದೆ. ಬಳಿಕ ಕುಟುಂಬಸ್ಥರು ಕೂಡಲೇ ಸಮೀಪದ ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾದರೂ ಯಾವುದೇ ಪ್ರಯೋಜನವಾಗದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ಕಳೆದ ತಡರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಶ್ರುತಿ ಆರ್ಕೆಸ್ಟ್ರಾ ಮಣಿಕಂಠನ್ ಮತ್ತು ತಂಡದವರಿಂದ ಭಕ್ತಿ ಗೀತೆ ಕೂಡ ನಡೆಯಿತು. ಇನ್ನು ದೇವಾಲಯದ ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು. ಮಣಿಕಂಠನ್ ಮತ್ತು ತಂಡದವರು ನಡೆಸಿಕೊಟ್ಟಂತಹ ಭಕ್ತಿ ಗಾಯನ ಕಾರ್ಯಕ್ರಮ ನೆರೆದಿದ್ದ ಭಕ್ತರ ಮನಸೂರೆಗೊಂಡಿತು. ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ 20ನೇ ತಾರೀಕು ಸೋಮವಾರ ನಡೆಯಲಿರುವ ಬೃಹತ್ ಅನ್ನ ಸಂತರ್ಪಣೆ ಹಾಗೂ ರಥೋತ್ಸವ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೋರಿದ್ರು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ದಿನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ನಂಜನಗೂಡು ಜನತೆಯಲ್ಲಿ ಮನವಿ ಮಾಡಿದ್ದೇನೆ. ಈ ಒಂದು 2 ವರ್ಷ ಕರೋನಾ ಮಹಾಮಾರಿಯಿಂದ ಜನರು ಬಹಳಷ್ಟು ತತ್ತರಿಸಿ ಹೋಗಿದ್ದಾರೆ. ಆ ಜನರನ್ನೆಲ್ಲ ಅಯ್ಯಪ್ಪ ಸ್ವಾಮಿ ನಿರಂತರವಾಗಿ ಕಾಪಾಡಬೇಕು. ಅಯ್ಯಪ್ಪ ಸ್ವಾಮಿ ಅವರಿಗೆಲ್ಲರೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಡಬೇಕು ಅಂತ ಹೇಳಿ ನಾನು ಅಯ್ಯಪ್ಪ ಸ್ವಾಮಿಯಲ್ಲೇ ಕೂಡ ನಾನು ಮನವಿ ಮಾಡ್ತೀನಿ. ಭಕ್ತಿ ನಂಬಿದವರನ್ನ ಕೈ ಬಿಡದಿರುವಂತಹ ಭಗವಂತ ಯಾರು ಇದ್ದರೆ ಅದು ಅಯ್ಯಪ್ಪ ಸ್ವಾಮಿ ಅನ್ನೋದನ್ನ ಈ ಜಗತ್ತಿಗೆ ಬಂದಿದೆ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿಯಲ್ಲಿ ಯಾವುದೇ ಜಾತಿ ಭೇದ ಎಸ್ಎಂಎಂಪಿ ಶಿವಪ್ರಕಾಶ್ ಹುಟ್ಟುಹಬ್ಬವನ್ನ ವಿದ್ಯಾರಣ್ಯಪುರಂನಲ್ಲಿ ಯುವ ಉದ್ಯಮಿ ತೇಜಸ್ ಮತ್ತು ಸ್ನೇಹಿತರಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರಾದಂತಹ ಮಾವಿ ರಾಮಪ್ರಸಾದ್, ಮಾಜಿ ನಗರ ಪಾಲಿಕೆ ಸದಸ್ಯ ಸುನಿಲ್, ಬಿಜೆಪಿ ಮುಖಂಡರಾದ ಈಶ್ವರ್, ಗಿರೀಶ್, ಅಗ್ರಹಾರ ಕುಮಾರ್, ಅನಿಲ್, ನವೀನ್, ಬಸವರಾಜು ಉಪಸ್ಥಿತರಿದ್ದರು. Happy birthday to you. Happy birthday to you. Happy birthday to you.
ಹಂಗೆ ಒಂದು ಸ್ವಲ್ಪ ಈ ಕಡೆ ನೋಡಿ ಸರ್. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶ ರಿಂಗ್ ರಸ್ತೆಯಲ್ಲಿರುವ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿರುವಂತಹ ಸಂಸ್ಕೃತಿ 2021 ವಿಶೇಷ ಕೈಮಗ್ಗ ಮೇಳಕ್ಕೆ ಚಾಲನೆ ದೊರೆಯಿತು. ಜವಳಿ ಮಂತ್ರಾಲಯ, ರಾಜ್ಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ಸಹಯೋಗದಲ್ಲಿ 2022 ಜನವರಿ 2ರವರೆಗೆ ನಡೆಯಲಿರುವ ಈ ವಿಶೇಷ ಕೈಮಗ್ಗ ಉತ್ಪನ್ನಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಪಿ ರಾಜೀವ್ ಚಾಲನೆ ನೀಡಿ ಪಾರಂಪರಿಕ ಕೌಶಲ್ಯವನ್ನ ಪ್ರೋತ್ಸಾಹಿಸುತ್ತಿರುವ ಜೆಎಸ್ಎಸ್ ಅರ್ಬನ್ ಹಾತ್ ಕಾರ್ಯಕ್ರಮವನ್ನ ಶ್ಲಾಘಿಸಿದರು. ಇನ್ನು ಈ ಕುರಿತು ಮಾತನಾಡಿದ ಮುಡಾ ಅಧ್ಯಕ್ಷ ಎಚ್ಪಿ ರಾಜೀವ್ ಅವರು ವಂಶ ಪಾರಂಪರ್ಯ ಕೌಶಲ್ಯವನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ಕೈಮಗ್ಗ ಉತ್ಪಾದಕರನ್ನ ಪ್ರೋತ್ಸಾಹಿಸುವ ಜವಾಬ್ದಾರಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಮೇಲಿದೆ. ಈ ನಿಟ್ಟಿನಲ್ಲಿ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ ಕಾರ್ಯ ನಿಜಕ್ಕೂ ಅತ್ಯಂತ ಶ್ಲಾಘನೀಯ ಎಂದರು. ಬಳಿಕ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟ್ಸೂರ್ ಮಠ್, ಕಾವೇರಿ ಹ್ಯಾಂಡ್ಲೂಮ್ಸ್ ವ್ಯವಸ್ಥಾಪಕ ನಿರ್ದೇಶಕ ಎಸ್ ಮುದ್ದಯ್ಯ, ಜೆಎಸ್ಎಸ್ ಮಹಾವಿದ್ಯಾಪೀಠ ಎಂಜಿನಿಯರಿಂಗ್ ವಿಭಾಗದ ಬಿಕೆ ಸುರೇಶ್ ಬಾಬು, ತಾಂತ್ರಿಕ ಶಿಕ್ಷಣ ವಿಭಾಗದ ಜಂಟಿ ನಿರ್ದೇಶಕ ಡಾಕ್ಟರ್ ಎಚ್ಆರ್ ಮಹದೇವಸ್ವಾಮಿ ಮತ್ತಿತರರ ಗಣ್ಯರೊಂದಿಗೆ ಮಳಿಗೆಗಳಿಗೆ ಭೇಟಿ ನೀಡಿ ಅತ್ಯಾಕರ್ಷಕ ಕೈಮಗ್ಗ ಉತ್ಪನ್ನಗಳನ್ನು ವೀಕ್ಷಿಸಿದರು. Maybe the glass? You have a lot of varieties, na? Very high range varieties also. ಇರಲಿ ಅಲ್ಲ ಮೇಲೆ ಬೇಜಾರು ಮಾಡ್ಕೋಬೇಡಿ. ಇರಲಿ 18,000 ಓಕೆ ಬಾರ್ಡ್ರ್ ಅಂಟು ಇತ್ತು ಇದೆಷ್ಟು ಸರ್ ಇದು 5,800 ಸರಿಗಿರ್ತದೆ. ಈ ದಿನ ಮೈಸೂರು ನಗರದ ಪ್ರತಿಷ್ಠಿತ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ 118ನೇ ಈ ಗುಡಿ ಕೈಗಾರಿಕೆಗಳಿಂದ ತಯಾರಾದಂಥ ಹ್ಯಾಂಡ್ಲೂಮ್ ಡ್ರೆಸ್ಗಳು, ಸೀರೆಗಳು, ಸಿಲ್ಕ್ ಸ್ಯಾರಿಗಳು ಮತ್ತು ಅದರ ವೈಶಿಷ್ಟ್ಯವನ್ನು ತನ್ನದೇ ಆದ ರೀತಿಯಲ್ಲಿ ಹೊಂದಿರತಕ್ಕಂಥ ಈ ಕರಕುಶಲ ವಸ್ತುಗಳನ್ನು ಸೇರಿದಂಥ ಸುಮಾರು 60 ಸ್ಟಾಲ್ಗಳ ಎಕ್ಸಿಬಿಷನ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನೆ ಸನ್ನಿವೇಶದಲ್ಲಿ ಜೆಎಸ್ಎಸ್ ಸಂಸ್ಥೆಯ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸ್ನೇಹಿತರು ಆದಂಥ ಬೆಟ್ಸೂರ್ ಮಠ್ ಅವರು ಮತ್ತು ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವರು, ನಮ್ಮ ಅರ್ಬನ್ ಹಾತ್ನ ಹಿರಿಯ ಅಧಿಕಾರಿಗಳು ಮತ್ತು ಕಾವೇರಿ ಹ್ಯಾಂಡ್ಲೂಮ್ಸ್ನ ಎಮ್ ಡಿ ಅವರಾದಂಥ ಮುದ್ದಯ್ಯನವರು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಭಾಳ ಸಂತೋಷದ ವಿಚಾರ ಏನಂತಂದರೆ ಜೆಎಸ್ಎಸ್ ಅಂತ ಸಂಸ್ಥೆ ಈ ಒಂದು ಕ್ಲಸ್ಟರನ್ನು ಅವಕಾಶ ಮಾಡ್ತಿರೋದ್ರಿಂದ ಒಂದು ಕಡೆ ವೆಸ್ಟ್ ಬೆಂಗಾಲ್ ಅವರಿರ್ಬೋದು, ಒಂದು ಕಡೆ ಗುಜರಾತ್ ಅವರಿರ್ಬೋದು, ಆಂಧ್ರದವ್ರು ಇರ್ಬೋದು, ಕಾಶಿ ಉತ್ತರ ಪ್ರದೇಶದವ್ರು ಇರ್ಬೋದು, ಕರ್ನಾಟಕದ ಬೇರೆ ಬೇರೆ ಪ್ರದೇಶದಲ್ಲಿ ತನ್ನದೇ ಆದಂಥ ಕಲೆಗಳನ್ನು ಸಾವಿರಾರು ವರ್ಷಗಳ ಇತಿಹಾಸದಿಂದ ಅದನ್ನು ಉಳಿಸ್ಕೊಂಡ್ಬಂದಿರತಕ್ಕಂಥ ಪರಂಪರೆ ಏನಿದೆಯೋ ಅವರ ಮಾರ್ಕೆಟಿಂಗ್ ಕನೆಕ್ಟಿವಿಟಿಯನ್ನು ಮಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಈ ಜೆಎಸ್ಎಸ್ ಅರ್ಬನ್ ಹಾತ್ಲಿ ಇವತ್ತು ಈ ಎಕ್ಸಿಬಿಷನ್ ಮುಖಾಂತರ ಮಾಡಲಾಗ್ತಾ ಇದೆ. ನಾನು ಮುದ್ದಯ್ಯನವ್ರ ಜೊತೆ ಚರ್ಚೆ ಮಾಡುವಂಥ ಸನ್ನಿವೇಶದಲ್ಲಿ ಕರ್ನಾಟಕದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಜಿಲ್ಲೆಗಳಲ್ಲೂ ಕೂಡ ಒಂದು ವರ್ಷದ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಮಳೆಗಾಲದ 2 ತಿಂಗಳು ಹೊರತುಪಡಿಸಿದ ಇನ್ನು 10 ತಿಂಗಳು ಪ್ರತಿ ಜಿಲ್ಲೆಗಳಲ್ಲೂ ಇಂಥ ಅವಕಾಶಗಳನ್ನು ಮಾಡಿಕೊಡೋದ್ರ ಮುಖಾಂತರ ಯಾರು ಪ್ರೊಡ್ಯೂಸರ್ಸ್ ಇದ್ದಾರೋ, ಈ ಒಂದು ಉತ್ಪನ್ನಗಳನ್ನು ತಯಾರು ಮಾಡುವಂಥವ್ರು
ಇದ್ದಾರೋ ಅವರು ಏನು ತಯಾರು ಮಾಡ್ತಾರೋ ಅದಕ್ಕೆ 3 ರಿಂದ 4 ಪಟ್ಟು ದರದಲ್ಲಿ ಮಾರ್ಕೆಟ್ನಲ್ಲಿ ಬ್ರ್ಯಾಂಡೆಡ್ ಐಟಮ್ಗಳ ಜೊತೆ ಹೋಗ್ತಾ ಇವೆ. ಆದರೆ ಯಾರು ಉತ್ಪನ್ನ ಮಾಡ್ತಿದ್ದಾರೋ ಅವ್ರಿಗೆ ಸಿಗಬೇಕಾದಂಥ ನೈಜವಾದಂಥ ಎನ್ಕರೇಜ್ಮೆಂಟ್ಗಳು ಮಾಡಬೇಕು ಅಂದರೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮಾಡಬೇಕು. ಇಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು JSS ಅರ್ಬನ್ ಹಾತ್ರವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಈ ನಾನು ಬೆಟ್ಸೂರು ಮಠ್ ಸರ್ ಮಾತಾಡುವಂಥ ಸನ್ನಿವೇಶದಲ್ಲಿ ಹೇಳ್ತಾ ಇದ್ರು, 118 ಎಕ್ಸಿಬಿಷನ್ಲಿ ಪಾಲ್ಗೊಂಡಂಥ ಒಂದು ಯುವತಿಯ ಬಗ್ಗೆ ಹೇಳ್ತಾ ಇದ್ರು. ದೀಸ್ ಆರ್ ಆಲ್ ದಿ ಸಕ್ಸಸ್ ಸ್ಟೋರೀಸ್. ಅಂದರೆ ತಮ್ಮ ಉತ್ಪನ್ನಗಳಿಗೆ ಮಾರ್ಕೆಟನ್ನು ಕನೆಕ್ಟ್ ಮಾಡುವಂಥದ್ದು. 118 ಸತಿ ಬರ್ತಾರೆ ಅಂದರೆ ಇಲ್ಲಿಯ ಗ್ರಾಹಕರಿಗೆ ಆ ಪ್ರಾಡಕ್ಟ್ ಬಗ್ಗೆ ಖಾತ್ರಿ ಬಂದಿರುತ್ತೆ. ಅವ್ರು ಬರ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಬಂದು ಖರೀದಿ ಮಾಡ್ತಾರೆ. ಇವರಿಗೆ ವ್ಯಾಪಾರ ಆಗತ್ತೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಇವ್ರು ಬರೋದ್ರಿಂದ ನಾವು ಕೊಡಿಯಾಲ ಒಂದು ಊರಿನ ಉತ್ಪನ್ನದ ಬಗ್ಗೆ ಚರ್ಚೆ ಮಾಡುವಂಥ ಸನ್ನಿವೇಶದಲ್ಲಿ 300 ಕುಟುಂಬಗಳು ಇದರಲ್ಲಿ ಅವಲಂಬಿತರಾಗಿದ್ದಾರೆ ಎನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳಿದ್ರು. ಈ ಒಂದು ಪರಂಪರೆಯು ಮುಂದಿನ ಯುವ ಪೀಳಿಗೆಗೆ ನಾವು ಕನೆಕ್ಟ್ ಮಾಡದೆ ಹೋದರೆ ಅದರ ವ್ಯಾಲ್ಯೂನ ನಾವು ಇವತ್ತಿನ ಮೆಟೀರಿಯಲ್ ಬೇಸ್ ವ್ಯಾಲ್ಯೂ ಆಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ಇರತಕ್ಕಂಥ ಕೌಶಲ್ಯತೆ, ವಂಶಪಾರಂಪರ್ಯದಿಂದ ಬಂದಂಥ ಒಂದು ಕನೆಕ್ಟಿವಿಟಿ ಏನಿದೆಯೋ ಅದನ್ನು ಮುಂದುವರಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ, ವಿಶೇಷವಾಗಿ ಸರ್ಕಾರದ ಮೇಲಿದೆ. ಒಂದು ವಿಶೇಷ ಮಾದರಿಯನ್ನು ಹೇಳ್ತಾ ಇದ್ರು. ಗುಜರಾತದ್ದು ಒಂದು ಎಕ್ಸಿಬಿಷನ್ ಆಯಿತು. ಬರೀ ಗುಜರಾತ್ನ ಉತ್ಪನ್ನಗಳನ್ನೇ ಗುಜರಾತ್ ಸರ್ಕಾರ ಬಂದು ಇಲ್ಲಿ ಪ್ರಮೋಷನನ್ನು ಮಾಡಿದ್ರು ಅನ್ನುವಂಥ ಮಾತು ಹೇಳ್ತಿದ್ರು. ಆ ದಿನಗಳನ್ನು ನಾವು ಮಾಡುವಂಥದ್ದಾಗಬೇಕು. ಟಸಾರ್ ಸಿಲ್ಕ್ ಬಿಹಾರದ ಒಂದು ಪ್ರದೇಶದಲ್ಲಿ ಮರಗಳಲ್ಲಿ ಬಿಡುವಂಥ ತಾನೇ ವರಮ್ಗಳು ಬೆಳೆದು ಗೂಡು ಕಟ್ಟಿ ಮಾಡುವಂಥದ್ದು ಸ್ವಲ್ಪ ತಿಕ್ಕಿರ್ತವೆ. ಅದು ನೋನ್ ಫಾರ್ ಇಟ್ಸ್ ಓನ್ ವೆರೈಟಿ. ಅದನ್ನು ಮಾರ್ಕೆಟು ವರ್ಷ ಪೂರ್ತಿ ಲಾಗುತ್ತೆ ಅನ್ನೋಂಥ ಮಾತು ಕೇಳಿ ನಂಗೆ ಸಂತೋಷ ಆಯಿತು. ವಿ ಆರ್ ಕನೆಕ್ಟೆಡ್. ರಿಪಬ್ಲಿಕ್ ಆಗಿ ಎಲ್ಲ ರಾಜ್ಯಗಳು ಕೂಡ ಎಲ್ಲ ವಿಚಾರಗಳು, ಸಂಸ್ಕೃತಿಗಳು, ವಿಭಿನ್ನತೆಗಳಿಂದ ಕೂಡಿದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಕನೆಕ್ಟ್ ಆಗಿದ್ದೀವಿ. ಕರ್ನಾಟಕ ರಾಜ್ಯ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು JSS ಅರ್ಬನ್ ಹಾತ್ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನಿಂದ ಈ ತಿಂಗಳ ಕೊನೆಯವರೆಗೆ ಅಂದರೆ ಡಿಸೆಂಬರ್ 31ರವರೆಗೆ ಸುಮಾರು 12 ದಿನಗಳ ಕಾಲ ಈ JSS ಅರ್ಬನ್ ಹಾತ್ನಲ್ಲಿ ಕೈಮಗ್ಗ ಮೇಳ, ಬೃಹತ್ ಪ್ರದರ್ಶನ, ಕೈಮಗ್ಗ ಉತ್ಪನ್ನಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಇವತ್ತಿನಿಂದ ನಡೀತಾ ಇದೆ. ಇವತ್ತು ನಮ್ಮ ಮೂಡ ಅಧ್ಯಕ್ಷರು ರಾಜು ಅವರು ಈ ಒಂದು ಮೇಳದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಲ್ಲಿ ವಿವಿಧ ರಾಜ್ಯಗಳಲ್ಲಿ ಏನು ಆ ರಾಜ್ಯದ ಏನು ಬ್ರ್ಯಾಂಡೆಡ್ ಸಾರಿಗಳಿರ್ತವೆ, ಆ ಎಲ್ಲ ರಾಜ್ಯಗಳ ಸೀರೆಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತಾ ಇದೆ. ಮೈಸೂರಿನ ನಾಗರಿಕರು, ಸಾರ್ವಜನಿಕರು, ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರು, ಹೆಚ್ಚಾಗಿ ಮಹಿಳೆಯರು ಈ ಒಂದು ಮೇಳಕ್ಕೆ ಭೇಟಿ ಕೊಟ್ಟು ಈ ಕೈಮಗ್ಗ ಉತ್ಪನ್ನಗಳ ಏನು ಮಾಡ್ತಾ ಇದ್ದಾರೆ ಆ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಇದು ಆಗಲಿ ಅಂಥೇಳಿ ಒಂದು ಹೆಸರಾಗಲಿ. ಮತ್ತು ಅವ್ರಿಗೂ ಕೂಡ ಈಗ ಏನಾಗುತ್ತೆ ಇಲ್ಲಿ ಅಂದರೆ ನಾವು ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಅವರು ತಮ್ಮ ವಸ್ತುಗಳನ್ನು ನೇರವಾಗಿ ಮಾರಾಟ ಮಾಡ್ತಾ ಇರೋದ್ರಿಂದ ಏಜೆನ್ಸಿ ಆಗಲಿ, ಕಮಿಷನ್ ಆಗಲಿ ಯಾವುದೂ ಇರೋದಿಲ್ಲ. ಸಾರ್ವಜನಿಕರಿಗೆ ಒಳ್ಳೆಯ ಒಂದು ದರದಲ್ಲಿ ಈ ಎಲ್ಲ ನಂಜನಗೂಡಿನ ನಡೆಯುವ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಗೆ ಇಂದು ಚಾಲನೆ ದೊರೆತಿದೆ. ನಂಜನಗೂಡಿನ ಈಗಲ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಪಟ್ಟಣದ ಸಿಟಿಸನ್ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ಪಂದ್ಯಾವಳಿ ನಡೆದಿದೆ. ಇಂದಿನ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಜಗರಂಗ ನಾಯಕ ಮತ್ತು ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಇನ್ನು ಮಹಿಳೆಯರು ಮತ್ತು ಪುರುಷರ ವಿಭಾಗದ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ರಾಜ್ಯದ ವಿವಿಧೆಡೆಯಿಂದ ಕ್ರೀಡಾಪಟುಗಳು ಸ್ಪರ್ಧೆ ಮಾಡಿದ್ದು, ಪುರುಷರ 14 ಮತ್ತು ಮಹಿಳೆಯರ 6 ತಂಡಗಳು ಈ ಪಂದ್ಯಾವಳಿಗಳಲ್ಲಿ ಭಾಗಿಯಾಗಿವೆ. ಏಕೆಂದರೆ ಮನುಷ್ಯನ ನಮ್ಮ ಒಂದು ದೇಹದಲ್ಲಿ ಹಲವಾರು ಅಂಗಗಳು ನಾವು ಸುಮ್ಮನಿದ್ರೂ ಕೂಡ ಅವು ಕೆಲಸ ಮಾಡ್ತವೆ. 100 ಅಂಗಗಳು, ಜೀರ್ಣಾಂಗ ಮತ್ತು ಇತರ ಅಂಗಗಳಿವೆ ನಮ್ಮ ದೇಹದಲ್ಲಿ, ಅವೆಲ್ಲ ಕೂಡ ತಾನಾಗಿ ಕೆಲಸ ಮಾಡ್ತವೆ. 100 ಮತ್ತು 1000 ಸ್ನಾಯುಗಳು ಇರ್ತವೆ. ಅವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಮನುಷ್ಯ ನಾವು ಆವಾಗ ಮಾತ್ರೆ ತಗೋಬೇಕಾಗುತ್ತೆ. ಮಾತ್ರೆ ಯಾವಾಗ ತಗೊಂಡ್ವಿ ಅದ್ರ ಕೆಲಸ ನಿಲ್ಲಿಸಿದೆ, ಮಾತ್ರೆ ಕೆಲಸ ಮಾಡಿಸ್ತೀವಿ ಅಂತ ಅರ್ಥ. ಇತ್ತೀಚಿನ ದಿನಗಳು ನೋಡ್ಬೋದು, ಹಸಿಯಕ್ಕೊಂದು ಮಾತ್ರ ಹೊಟ್ಟೆ ಹಸಿಯಕ್ಕೆ, ಮತ್ತೆ ಅದು ಊಟ
ಊಟ ಮಾಡೋಕ್ಕೆ ಜೀರ್ಣ ಹಾಕೊಂಡು ಮಾತ್ರ, ನಿದ್ರೆ ಮಾಡೋಕೊಂಡು ಮಾತ್ರ ಇಂಥ ಪರಿಸ್ಥಿತಿ. ಯಾಕೆ ಅವಾಗ ಅಂತ ಹೇಳಿದ್ರೆ ಈ ನಾನು ಹೇಳಿದ್ಮೇಲೆ ಈ ಅಂಗಗಳು ಕೆಲಸ ಮಾಡಿದ್ರೆ ನಿಷ್ಕ್ರಿಯ ಆದಾಗ ಮಾತ್ರ ಈ ಥರ ಮಾಡಬೇಕಾಗುತ್ತೆ. ಅದಕ್ಕೆ ಆ ಸ್ನಾಯುಗಳಿಗೆ ಮತ್ತು ಅಂಗಗಳಿಗೆ ದಿನನಿತ್ಯ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಜಿಲ್ಲೆಯ ಅಂತರ ಇಲಾಖಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪತ್ರಕರ್ತರ ನಡುವೆ ಕ್ರಿಕೆಟ್ ಹಾಗೂ ಹಗ್ಗ ಜಗ್ಗಾಟ ಪಂದ್ಯಾವಳಿಯನ್ನ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೊಲೀಸ್, ಅಬಕಾರಿ, ಆರೋಗ್ಯ, ಅರಣ್ಯ, ಕಂದಾಯ ಹಾಗೂ ಮಾಧ್ಯಮ ಪ್ರತಿನಿಧಿಗಳ ತಂಡಗಳು ಭಾಗವಹಿಸಿದ್ರು. ಕ್ರೀಡಾಕೂಟವನ್ನು ಅರಣ್ಯ ಇಲಾಖೆಯ ಡಿಎಫ್ಒ ಏಡುಕುಂಡಲವಾಡ ಅವರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಉದ್ಘಾಟಿಸಿದರು. ಇನ್ನು ಡಿವೈಎಸ್ಪಿ ಪ್ರಿಯದರ್ಶಿನಿ ಸಾಣಿಕೊಪ್ಪ, ಡಿವೈಎಸ್ಪಿ ನಾಗರಾಜು ಅವರು ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಮೊದಲು ನಡೆದಂತಹ ಪಂದ್ಯದಲ್ಲಿ ಮಾಧ್ಯಮ ಮತ್ತು ಅರಣ್ಯ ಇಲಾಖೆಯ ಪಂದ್ಯ ನಡೆಯಿತು. ಮೈಸೂರಿನ ಹೊರವಲಯದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರದಲ್ಲಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿತು. ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ಈ ಘಟನೆ ನಡೆದಿದ್ದು, ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಕಚೇರಿಯಲ್ಲಿ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದ್ದು, ಬೆಂಕಿಯ ಅನಾಹುತಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.